ಕೆಲವೇ ನಿಮಿಷಗಳಲ್ಲಿ ನಾಟಕ ಹೋಮ್ ರೂಲ್ ಪ್ರಾರಂಭವಾಗಲಿದೆ. ತಾವೆಲ್ಲರೂ ಈ ನಾಟಕವನ್ನು ನೋಡೋದಕ್ಕೆ ಹಾಗೂ ಶ್ರೀ ಅಶ್ವಥ್ ನಾರಾಯಣರವರ ಸನ್ಮಾನ ಕಾರ್ಯಕ್ಕೆ ಶುಭ ಕೋರಲು ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಸಚಿವಾಲಯ ಸಾಂಸ್ಕೃತಿಕ ಸಂಘ, ಸಚಿವಾಲಯ ಹಾಗೂ ಹೊಸಬರು ರಂಗ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಲ್ಲಿ ಒಂದು ವಿನಂತಿ, ಇದು ಮೊದಲೇ ಹೇಳಿ ಕೇಳಿ ಟಿ.ಪಿ. ಕೈಲಾಸಂರವರ ನಾಟಕ. ರಸಾಸ್ವಾದದ ಅಡಚಣೆ ಉಂಟಾಗಬಾರದು ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ. ದಯವಿಟ್ಟು ತಮ್ಮ ಮೊಬೈಲ್ ದೂರವಾಣಿಗಳನ್ನು ಸ್ವಿಚ್ ಆಫ್ ಮಾಡಿ, ಇಲ್ಲದೆ ಹೋದರೆ ಸೈಲೆಂಟ್ ಮೋಡಲ್ಲಿ. ಈಗ ನೋಡೋಣ ನಾಟಕ ಹೋಮ್ ರೂಲ್. ರಚನೆ ದಿವಂಗತ ಟಿ.ಪಿ. ಕೈಲಾಸಂ, ನಿರ್ದೇಶನ ಕೆ. ಪ್ರಭಾಕರ ಬಾಬು. ಒಳಬಿದ್ದು ಪ್ರಾಣಿಗಳು ಕಳ್ಕೊಳ್ಳೋಕೆ, ಮಂಚಿ ಪ್ರಾಣಿಗಳನ್ನ ಬಿಟ್ಟೆ ಬಿಡೋಕೆ ನೀವು ಹತ್ರ ಇದ್ರೆ 3 ಸರ್ತಿ ಹುಡುಗಿ ಬೇರೆ ಹುಡುಗಿ ಯಾವ್ದಾದ್ರು ಪ್ರಾಣಿ ಬಂದು ಹೊರಗೆ ಅಡ್ಡಾಡ್ತಾನೆ ಎಂಬ ಭಯ ಇರೋದಿಲ್ಲ. ಆಡಬಾರ್ದು. ಇದೇನು ಹುಚ್ಚು ಸೂಪಮ್ಮನವರೇ, ಅಯೋಧ್ಯೆ ಎಲ್ಲ ಶ್ರೀರಾಮನ ಮಗಳು ಹಾಗೆ ಈ ರಾಮಪುರ ಎಲ್ಲ ಅಣ್ಣ ರಾಮಣ್ಣ ಮಗಳ್ತಿರೋ ನಿಮ್ಮ ಮಗನ ಐಶ್ವರ್ಯನು ಅಂತಸ್ತನ್ನು ಕಳೆದು ತುಂಬ ನೋಡ್ತಾ ಆ ಭಗವಂತ ನಿಮ್ ಕಣ್ಣು ಮುಟ್ಸೋವರೆಗೂ ಆಯ್ವಾಗಿ ಇರೋರು ಬಿಟ್ಟು ಈ ಬಾವಿ ಬಿಟ್ಟು ಪ್ರಾಣ ಕಳ್ಕೋಬೇಕು ಅಂತಿರಲ್ಲ, ಇದು ಏನು ಹುಚ್ಚು ಅಂತ. ಅಲ್ಲ ಸಾವಿತ್ರಮ್ಮನವರೇ, ನನ್ನ ಮಗ ರಾಮು ಅವನ ಜೊತೆ ಸೇರ್ಕೊಂಡು ಅವನ ತಾಯಿ ಮೇಲೆಗೆ ಕೌಗೋಲ ಕುಕ್ಕೆ ಬಿಗಿಟ್ಟಿದ್ದಾನೆ. ಅಂದಾಗೆ ನಿಮಗೂ ನಿಮ್ಮ ಸೊಸೆಗೂ ಏನಾದರೂ ಅನನ್ಯೋನ್ಯಗಳು ಉಂಟಾಗ ಅವಳು ಗಂಡ ಅದೇ ನಿಮ್ಮ ಮಗ ರಾಮ. ನಿಮ್ಮ ಕಡೆ ಬೇರೆ ತಾಯಿ ಕಡೆ, ಹೆತ್ತು ತಾಯಿ ಕಡೆ. ಏನು ಸಾವಿತ್ರಮ್ಮನವರೇ, ನಮ್ಮ ಮನೆ ಸಂಸಾರ ಗಲಾಟೆ ಸರ್ವಾಂಶಗಳು ತಿಳಿದು ಇನ್ನೂ ಈ ಲೋಕದಲ್ಲಿ ಆನಂದ ಪಡೋ ಒಂದು ಅಂಶ ಬೇರೆ ಬಾಕಿ ಇದೆಯೇ ನಮ್ಮ ಮನೆಯಲ್ಲಿ. ಅದು ನನ್ನ ಎರಡನೇ ಜೊತೆ ಒಕ್ಕಸ್ಕೊಂಡು ಕೂತಿರುವಾಗ ಮತ್ತೆ ಇದೇನು ಗತಿ? ಬೇರೆ ಗತಿ. ಆ ಶ್ರೀರಾಮ ಕಪ್ಪೆ ಮೇಲೆ ಕೈ ಎತ್ತಾಗ ಆ ಕಪ್ಪೆಗೆ ಗತಿ ಆಗುತ್ತೆ. ಶ್ರೀರಾಮ ಕಪ್ಪೆ ಮೇಲೆ ಕೈ ಮಾಡಿದ್ದೆ ಯಾವಾಗ? ಹೇಗೆ? ಯಾವಾಗೇನು ದಾಸರಥಿ ದಂಡಕಾರಣ್ಯ ದಾಹ ದೂರದಲ್ಲಿ ಕಳಿಸು ಕಡೆ ಸರಸರ ಅಂತ ಜಾಲಾಗ್ತ ಸೇರಿ ಬಿಲ್ಲಲ್ಲಿ ಬಿಸಾದು ಹೆಗರುತ್ತಲ್ಲ ನೋಡಿ ಬದ್ದಳಿಕೆ ನಿಲ್ಬಿಟ್ಟು ಕೈಯಲ್ಲಿ ಒಂದು ಬಾಣನ ಪಡೆದಾನೆ. ಇನ್ನಿಡಿದು ಪುಷ್ಕಳವಾಗಿ ಪಾನ ಮಾಡಿ ಮೇಲೆ ಬಂದು ಸೇರಿ ನೋಡ್ತಾನೆ. ಅವತಿ ಪಾನ ತಾನು ಹೊಡಿಸ್ಬಿಟ್ಟು ಬಾಣ ಕಪ್ಪೆಯನ್ನು ಭೂದೇವಿಗೆ ಮುಟ್ಟಿಕೊಂಡಿದೆ. ಒಂದು ರಾಮ ಸ್ನಾನ ತಾನು ಯಾರು ಪದ್ಧತಿ ಆಗಿದೆ. ಈ ಲೋಕ ತನ್ನನ್ನು ಕರ್ಸ್ಕೊಂಡಿದ್ದಾರೆ. ತನ್ನ ದಾನ ಹೋಗಿನಿಂದ ಜೀವ ಹಿಂಸೆ ಒಂದು ಸಾಧು ಪ್ರಾಣಿ ಸಂಭವಿಸಿ ಲೋಕದ ಅಪವಾದ ಹೋಗಬೇಕು. ಕಪ್ಪೆ ನೋಡಿ ಎಲೆ ಮಂಕೆ ನಾನು ಬಾಣ ಹೊಡೆಯೋ ಕೂತಿದ್ದನಾದಾಗ ನಾನು ನೋಡುದು ಕಣ್ಣು ಹಚ್ಚೋದು ಬಾಯಿ. ನನ್ನ ಮಗ ಬ್ರಹ್ಮಾಂಡದಲ್ಲಿ ಹೋಗಿರೋವಾಗ ಹೀಗೆ ನನ್ನ ಕೈ ನಿಟ್ಟಿಸ್ಕೊಂಡು ನಡೀತಿದೆಯಲ್ಲ ಅಲ್ಲ ರಾಮನ ಜ್ಞಾನ ತಾನು ಯಾರು ಬಂತು. ರಾಮನ ಜ್ಞಾನ ತಾನು ಯಾರು ಅಲ್ಲ, ಈ ಒಂದೋಟಕ್ಕೆ ನಾನು ಹಾನಿ ಮಾಡ್ತದ ಅಂತ ನನ್ನ ಕೋಪದಲ್ಲಿ ಕೇಳಬೇಕು. ಆಗ ಮಡ್ಡುಕ ಹೇಳುತ್ತೆ, ರಾಮ ಮೊದಲು ನೀನು ಹಾಡ್ಬಾಣ ಅಂತ ಕೇಳು, ಆಮೇಲೆ ಹೊಂದಿಸ್ತೇನೆ ನಿನ್ನೆ ನ್ಯಾಯ. ಅದೇನೋ ಏನೋ ಹೇಳ್ತಾರಲ್ಲ, ಹುಟ್ಟ ಕಿತ್ತ ಬಾಣ ಶ್ರೀರಾಮ. ರಕ್ತ ಪ್ರವಾಹ ಸುಸ್ತು ಪ್ರಾಣಿ, ಸುಸ್ತಾಗಿದ್ದೇನೆ ಸ್ವಲ್ಪ ಆಮೇಲೆ ಸಂಭಾಷಿಸ್ತೇನೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳುತ್ತೆ, ರಾಮ ನಾನು ಹುಟ್ಟಿದಾರಧ್ಯ ಹದ್ದುಗಳಾಗಲಿ ಹಾವುಗಳಾಗಲಿ
ಇಲ್ಲ ಕಲ್ಲೆತ್ಕೊಂಡ್ಬರೋ ಹುಡುಗರಾಗಿ ನನ್ನ ಹತ್ರ ಬಂದಾಗಲಿಲ್ಲ ರಾಮ ಪಾಯಿಮ ಪಾಯಿಮ ಅಂತ ಕೇಳ್ತಿದ್ದು ನಾನು. ಈ ಶ್ರೀರಾಮನೇ ರಾಮಬಾಣ ಹೊಡೆಯೋಕ್ಕೆ ಕೂತಿದ್ದನಾದಾಗ ಏನು ಮಾಡೋದು ಅಂತ ಆಗಿತ್ತು ಪ್ರಾಣಿಗಳನ್ನು. ಹಾಗೆಯೇ ನಮ್ಮ ರಾಮ ಸೀತೆ ಆಗಿದ್ದ ಮೊದಲನೇ ಹೆಂಡತಿ ಸತ್ತ ಮೇಲೆ ಈ ಎರಡನೇ ಹೆಂಡತಿನ ಕಿರಾತಿನ ಕರ್ಕೊಂಡು ಗಂಡನ ಕರ್ಕೊಂಡಿದ್ದ ತಾಯಿ ಈ ಕೌಶಲ್ಯ ಇವಳ ಗತಿ ಏನು? ಇಲ್ಲೆಲ್ಲಾದ್ರೂ ಆಳವಾದ ಬಾವಿ ಇದೆಯೇ? ಕತ್ಲೇನೋ ಕವಿತಾ ಬಂದು ಈಗ ಆಳುವಾದ ಬಾವಿ ಹುಡುಕೋಷ್ಟರಲ್ಲಿ ಕವಿತಾ ಎಡೆ ಬಿಟ್ಟು ಅದಿಗೆ ಬೆಟ್ಟಾಗೋದಿದೆ. ಈ ಸತ್ಯ ಹೋಗಿ ಮಗನ್ ಹೇಳೋದನ್ನೆಲ್ಲ ಹೇಳಿ ನಮಗೂ ನಾಳೆ ನಮ್ಮದೇ ತೀರ್ಮಾನ ಹಾಗಾಗಿ ಬಾವಿ ನೋಡೋದು ಅಯ್ಯೋ ಕತ್ತಿ ಆಯ್ತು ನಾವೇನು ಒಂದು ಹತ್ತಿರ ಹೋರಾಟ ಬಣ್ಣಲಿಲ್ಲ. ರಾಮಣ್ಣವರು ಹುಡುಗಿಯರಿಗೂ ದೊಡ್ಡವರಾದ ಮೇಲೆ ಮದುವೆ ಬಣ್ಣಲೇಬೇಕು. ಹೊರಪಟ್ಟವರ್ಗೂ ಅಂದ್ರೆ ಅಂಬಯ್ಯ ಸತ್ತು ಹೋದವರ್ಗೂ ತಿರುಗಿ ಮದುವೆ ಮಾಡಲೇಬೇಕು ಎಂದು ಹೇಳಿದರೆ ಹೊರತು ಇದಕ್ಕೆ ನಮ್ಮ ಕೊಂಬನಾಟಿಗಳ ಪರ್ಮಿಷನ್ ಸಿಕ್ಕುವ ಹಾಗೆ ತೋರಿಸಲಿಲ್ಲ. ಇನ್ನು ಲಕ್ಷಗಳಲ್ಲಿ ಪೀಡಿತರು ತಿರುಗಿ ಹುಲಿಯನ್ನು ಮೈ ಮೇಲೆ ಇಟ್ಟು ಬಿಡುತ್ತಾರೆ. ಅದಕ್ಕೆ ಅವರು ಈ ರೋಡಿನಲ್ಲಿ ಬರುವಾಗ ನಾವು 3 ಜನಗಳು ಮೂಲೆಯಲ್ಲಿ ಮುತ್ತಿಕೊಂಡು ಕೇಳುವ ಅಂದುಕೊಂಡಿದ್ದೇನೆ. ಅರ್ಥವಾಯ್ತು. ಹಾಗಾದ್ರೆ ನನಗೂ ಸಂಸಾರದಲ್ಲಿ ಹೆಂಗಸರಬೇಕು ಸ್ವಲ್ಪ ಹೆಚ್ಚು. ಈ ಪ್ರೌಢ ವಿವಾಹ, ವಿತಂತು ಪುನರ್ವಿವಾಹ ಇವುಗಳ ಬಗ್ಗೆ ಮನೆಯವರು ಒಪ್ಪಿಸೋ ಬಗ್ಗೆ ನನಗೂ ಒಂದು ಸ್ವಲ್ಪ ಹಾಗೆ ನಿಮ್ಮ ಹಾಗೆ ನಾನು ರಾಮಣ್ಣವರು ಹೀಗೆ ಹಾಸೋಗುವಾಗ ನಿವೃತ್ತಿ ಮಾಡ್ಕೊಳ್ತೇನೆ. ಹೌದು, ನಿಮ್ಮ ಕನ್ನಡ ಗೊತ್ತಿಲ್ಲ? ನನಗೆ ಕನ್ನಡ ಗೊತ್ತು. ಹೋಗ್ತದೆ. ರಾಮಣ್ಣವರು ಕರ್ನಾಟಕರು, ಕನ್ನಡರು. ನಿಮ್ಮ ಕನ್ನಡ ಅವರಿಗೆ ಮಂದಟ್ಟ ಆಗಲ್ಲ. ಕನ್ನಡ ಗೊತ್ತಿಲ್ಲ ಅನ್ನ ಸುತ್ತ ಕನ್ನಡ, ಮೈಸೂರು ಕನ್ನಡ ಗೊತ್ತಿಲ್ಲ. ಅದು ಪರವಾಗಿಲ್ಲ. ನಮ್ಮ ಅಯ್ಯಂಗಾರ ಇರ್ತಾರೆ, ಇವುಗಳಿಗೆ ನಿಮ್ಮ ಭಾಷೆಯೂ ಗೊತ್ತು, ಎಂಡ ಭಾಷೆಯೂ ಗೊತ್ತು. ಎನ್ನ ಅಯ್ಯಂಗಾರೆ 2 ಭಾಷೆ ಕೊಡುವವರಿಗೆ தெரிஞ்சிருக்கோ எங்க வார்த்தையில இவளுடைய வார்த்தையும் வருது, அவளுடைய வார்த்தையும் வருது, 2 பேருடைய வார்த்தையும் வருது. அக்கா பாரு ராமன் எதிர்பார்த்து ಆಳ್ ಕಾಂಟ್ರಾಕ್ಟ್ ವರ್ಕ್, ರೋಡು ತುಕ್ಕು ಜಲ್ಲಿ. ನನ್ನ ನ್ಯೂ ರೂಲ್ಸು ಮುನ್ಸಿಪಾಲಿಟಿನಲ್ಲಿ ಚಾಲ್ತಿಗೆ ಬರೋವರೆಗೂ ಈ ನಮ್ಮ ರಾಮಪುರ ಇನ್ನು ಕೆಲವು ದಿವಸವೇ ಸರ್ವಾಂಗರಹಿತ ಜನಭರಿತ ಪೂರ್ವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಹೌದು, ಅರ್ಥವಾಗಿಲ್ಲ. ನೀವೆಲ್ಲ ಹೀಗೆ ನಡುರಸ್ತೆಯಲ್ಲಿ ನಿಂತಿರೋದು. ಏನೂ ಇಲ್ಲ. ತಮ್ಮ ಲಕ್ಷ ಕೇಳಿಬಿಟ್ಟು ಮನೆಗೆ ಬರ್ತಾ ನಮ್ಮಲ್ಲಿ ಹುಟ್ಟಿದ ಸಂದೇಹನ ತೀರಿಸ್ಕೊಳ್ಳುವ ಸಂವಾದದಲ್ಲಿ ತಾವು ಅದೇನು ಸಂದೇಹ? ನಾನು ತಕ್ಕ ಮಟ್ಟಿಗೆ ಡೆಫಿನೆಟ್ ಅಂತಾನೆ ಹೇಳಿದೆ. ನನ್ನ ಐಡಿಯಾಸ್ನ ಸಂದೇಹಕ್ಕೆ ಅವಕಾಶ. ನೀವೇನೋ ಸಮಾಜ ಸುಧಾರಣೆಗೋ ನಮ್ಮ ದೇಶದ ಏಳಿಗೆಗೋ ಪೋಸ್ಟ್ ಕುದುರಿ ಮ್ಯಾರೇಜು, ಬಿಡೋರಿ ಮ್ಯಾರೇಜು ಇವೆರಡೂ ಆಗಲೇಬೇಕು ಅಂದರೆ ಹೊರತು ನಮ್ಮ ಪುರಾಣ ಇತಿಹಾಸದಲ್ಲಿ ಯಾವ ಭಾಗಗಳನ್ನು ಮರೆತರೂ ಸಭಾಗಾಯ ಗೃಹ ದಕ್ಷ ಅಂತಂದು ಮಹಾಭಾರತದಿಂದ ಮೇಲ್ಪಂಕ್ತಿ ಹಾಕೊಂಡಿರುವ ನಮ್ಮನೆ ಆಕೆಗಳು ಹೆಂಗಸರು ಒಪ್ಪುವವರು ಗಂಡಸರು ತಮ್ಮ ಲಕ್ಷಣಗಳಲ್ಲಿ ನಿಷ್ಕರಿಸಿಕೊಂಡ ಠರಾವಳಿಗೆ ಮನೆ ಹೆಂಗಸರು ಹ್ಞೂ ಅಂತ ಮುದ್ರೆ ಓದ್ತಿದ್ರೆ ತಾನೆ ಜಾರಿ ಬರೋದು. ಸೋಷಿಯಲ್ ರಿಫಾರ್ಮ್ ಕ್ಷಮಿಸಿ, ನಮ್ಮ ಸಂಸಾರ